ಹಾಯ್ ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ನಮ್ಮದು ಕರಿಮೆಣಸಿದ್ದು ಗಿಡ ತೋರಿಸ್ತೇನೆ ನೋಡಿ. ನಾವಿಲ್ಲಿ ಅಡಿಕೆ ಮರಕ್ಕೆಲ್ಲ ಹಾಕಿದ್ದೇವೆ. ಕರಿಮೆಣಸು ಅಂದರೆ ಕಾಳು ಮೆಣಸು ಗೊತ್ತುಂಟಲ್ವಾ, ಎಲ್ಲರಿಗೂ ಗೊತ್ತಿದೆ ಆಲ್ಮೋಸ್ಟು. ನೋಡಿ ಇಲ್ಲೆಲ್ಲ ಕಡೆ ನಾವು ಮರಕ್ಕೆಲ್ಲ ನೋಡಿ, ಇಲ್ಲಿ ಕೂಡ ಹಾಗೆ ಸಣ್ಣ ಸಣ್ಣ ಮರಕ್ಕೆಲ್ಲ ಬಳ್ಳಿ ಥರ ಹಾಕಿದೆ. ಅದು ಬಳ್ಳಿ ಥರ ಹೋಗ್ತಾ ಇರ್ತದೆ. ಅದಕ್ಕೇನು ಜಾಸ್ತಿ ಇದು ಮಾಡಬೇಕಂತಿಲ್ಲ. ಅದೇ ಒಂದ್ಸಲಿ ಹಾಕಿಬಿಟ್ಟು ನೀರು ಹಾಕಿದರೆ ಚೆನ್ನಾಗಿ ಬರ್ತದೆ. ನೋಡಿ ಇಲ್ಲಿ ಮಾವಿನ ಮರ ಕೂಡ ಹಾಕಿದ್ದೇವೆ. ಇಲ್ಲಿ ಕೊಡಿ, ಇಲ್ಲಿ ಒಂದು ಸಣ್ಣ ಮರ ಇದೆ ನೋಡಿ. ಇದಕ್ಕೂ ಕೂಡ ಹಸ್ಬೆಂಡ್ ಹಾಕಿದ್ದಾರೆ. ಎಲ್ಲೆಲ್ಲ ಸಿಗ್ತದೆ ಅಲ್ಲೆಲ್ಲ ಹಾಕಿದ್ದಾರೆ. ಮುಂಚೆಲ್ಲ ತುಂಬ ಮಾಡ್ತಾಯಿದ್ರು, ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಅದೆಲ್ಲ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ಮತ್ತೆಲ್ಲ ಕೊಯ್ಬೇಕಲ್ವಾ, ಹಾಗೆ. ನೋಡಿ ಇಲ್ಲಿ ನೋಡಿ, ಈ ಥರ ಬಂದಿದೆ ನೋಡಿ, ಕಾಣ್ತಾ ಇದೆ ಅಲ್ವಾ ನಿಮಗೆ. ಅದು ತುಂಬ ಬೆಳಿಬೇಕು, ಈಗ ಅಷ್ಟಾಗಿ ಬೆಳೆದಿಲ್ಲ. ಸುಮಾರಕ್ಕೆ ಅದು ದೊಡ್ಡದಾಗಬೇಕು, ಸ್ವಲ್ಪ ಕೆಂಪು ಕೆಂಪು ಕಲರ್ ಬರ್ತದೆ. ಆ ಥರ ಬರುವವರೆಗೆ ಅದನ್ನು ನಾವು ಬೆಳೆಸ್ಬೇಕು. ಅದರ ಮೇಲೆ ಕೊಯ್ಬೇಕು, ಮತ್ತು ಅದು ತುಂಬ ಇರಬೇಕು ಗೊಂಚಲಲ್ಲಿ, ಆಯಿತಾ. ಹಾಗೆ ಇದು ಪದಾರ್ಥಕ್ಕೆ ಮುಂಚೆಲ್ಲ ನಾವು ಸೇಲ್ ಮಾಡ್ತಾ ಇದ್ವಿ. ಅಂದರೆ ಆವಾಗ ರೇಟ್ ಕೂಡ ಚೆನ್ನಾಗಿರ್ತಿತ್ತು. ಒಂದು ಕೆ ಜಿಗೆ 800 ರುಪೀಸ್ ಎಲ್ಲ ಇರ್ತಿತ್ತು. ಇವಾಗ ಸ್ವಲ್ಪ ರೇಟ್ ಎಲ್ಲ ಕಮ್ಮಿ ಆಗಿದೆ. ಮತ್ತು ನಾವು ಸೇಲ್ ಮಾಡೋದಿಲ್ಲ ಇವಾಗ, ಮನೆಯಲ್ಲೇ ಯೂಸ್ ಮಾಡ್ಕೊಳ್ತೇವೆ. ನೋಡಿ ಬನ್ನಿ ಒಳಗೆ ಹೋಗುವ. ಇಲ್ಲಿ ಕೂಡ ಹಾಕಿದ್ದೇವೆ ನೋಡಿ, ಇಲ್ಲೊಂದು ಮರಕ್ಕೆ ಕೂಡ ಸುತ್ತಿದ್ದಾರೆ ಇವರು ಬಳ್ಳಿನ. ಮತ್ತು ತೆಂಗಿನ ಮರಕ್ಕೆ ಕೂಡ ಹಾಕಿದ್ದೇವೆ. ಆ್ಯಕ್ಚುಲಿ ತೆಂಗಿನ ಮರಕ್ಕೆಲ್ಲ ಹಾಕಬಾರ್ದು, ಕಷ್ಟ ಆಗ್ತದೆ ಹತ್ತಲಿಕ್ಕೆಲ್ಲ. ಈಗ ಕಂಗಾದರೆ ಅಡಿಕೆ ಮರ ಆದರೆ ತೊಂದರೆ ಅಲ್ಲ, ಈಸಿಯಾಗಿ ಹೋಗ್ಬೋದು. ಅದಕ್ಕಂತೇಳಿ ಒಂದು ಲ್ಯಾಡರ್ ಕೂಡ ತಗೊಂಡಿದ್ದೇವೆ ಕೊಯ್ಲಿಕ್ಕೆ ಅಂತಲೇ. ತುಂಬ ಮೇಲೆ ತನಕ ಬೆಳಿಲಿಕ್ಕೆ ಬಿಡಬಾರ್ದು, ಅರ್ಧದಲ್ಲಿ ಹೋಗುವಾಗಲೇ ಇದು ಮಾಡಬೇಕು, ಕಟ್ ಮಾಡಬೇಕು. ತಾನೇ ಅಲ್ಲಿ ತನಕ ಸ್ಟಾಪ್ ಆಗ್ತದೆ. ಆಗ ನಮಗೆ ಕೊಯ್ಲಿಕ್ಕೆ ಕೂಡ ಈಸಿ ಆಗ್ತದೆ ಅಲ್ವಾ. ಹಸ್ಬೆಂಡಿಗೆ ಗೊತ್ತುಂಟು, ಇದರಲ್ಲಿ ಹತ್ತಿ ಹೋಗಿ ಎಲ್ಲ ಕೊಯ್ತಾರಪ್ಪ, ಇದೆಲ್ಲ ಕಲ್ತಿದ್ದಾರೆ ಹೋಗಲಿಕ್ಕೆಲ್ಲ. ನೋಡಿ ಇವಾಗ ಕೊಯ್ದಿಟ್ಟದ್ದು ನೋಡಿ, ಇದು ಒಳ್ಳೆ ಬಂದಿದೆ. ಈ ಥರ ತುಂಬಾ ಅದು ಚೆನ್ನಾಗಿ ಬೆಳಿಬೇಕು ನೋಡಿ. ಬೆಳೆದಾಗ ಗೊಂಚಲಲ್ಲಿ ಫುಲ್ ಆಗ್ತದಲ್ಲ, ಆವಾಗ ಅದು ಬೆಳೆದಿರ್ತದೆ. ಮತ್ತು ರೆಡ್ ಕಲರ್ ಆಗಿದೆ ನೋಡಿ ಗೊಂಚಲಲ್ಲಿ ಸುಮಾರಾಗಿ. ಇದು ಬರೀ ಒಂದು ಗಿಡದಷ್ಟೇ ಕೊಯ್ದದ್ದು ನಾವಿವಾಗ, ಇನ್ನೂ ಉಂಟು ಕೊಯ್ಲಿಕ್ಕೆ. ಕೊಯ್ದ ಮೇಲೆ ಇದನ್ನು ಫುಲ್ ಸ್ಪ್ರೆಡ್ ತೆಗಿಬೇಕು. ಅದು ಗೊಂಚಲಿದೆಯಲ್ಲ, ಗೊಂಚಲನ್ನು ಫುಲ್ ಬಿಡಿಸ್ಬೇಕು ನಾವು. ಅದು ಹಾಗೆ ಒಣಗಿಸ್ಬಾರ್ದು. ಹಾಗೆ ಒಣಗಿಸಿದರೆ ಅದು ಒಂದು ಕಡೆ ಒಣಗ್ತದೆ, ಒಂದು ಕಡೆ ಹಾಗೆ ಇರ್ತದೆ. ಸೊ ಹಾಗಾಗಿ ಅದನ್ನು ನಾವು ಫುಲ್ಲು ಬಿಟ್ಟು ನೋಡಿ, ತೆಗೆದ್ಬಿಟ್ಟು ಈ ಥರ ಹಾಕಬೇಕು ನೋಡಿ. ಇದು ನೋಡಿ ಈಗ ಫುಲ್ ಗೊಂಚಲನ್ನೆಲ್ಲ ಬಿಡಿಸಿಟ್ಟದು ನೋಡಿ, ಚೆನ್ನಾಗಿ ಬೆಳೆದಿದೆ ನೋಡಿ. ಇದು ದಪ್ಪ ದಪ್ಪ ಆಗಿದೆ ಅಲ್ವಾ. ಮತ್ತು ಎಳ್ತಾದರೆ ಸ್ವಲ್ಪ ಸಣ್ಣ ಸಣ್ಣಗಿರ್ತದೆ, ಇದು ತುಂಬ ದೊಡ್ಡದಾಗಿದೆ ಸ್ವಲ್ಪ. ಮತ್ತು ರೆಡ್ ಕಲರ್ ಕೂಡ ಬಂದಿದೆ. ಸೊ ಹಾಗಾಗಿ ಇದಾದಮೇಲೆ ನಾವು ಇದನ್ನು ಒಳ್ಳೆ ಬಿಸಿಲು ಬೀಳುವ ಜಾಗದಲ್ಲಿ ತಗೊಂಡೋಗಿ ಒಣಗಿಸಬೇಕು. ನಮ್ಮದು ಸ್ಲ್ಯಾಪ್ ಇದೆ ನೋಡಿ, ನಮ್ಮದು ಸ್ಲ್ಯಾಪಲ್ಲೇ ಹೋಗಿ ಒಣಗಿಸ್ತೇವೆ. ಒಣಗಿಸ್ಬಿಟ್ಟು ಅದು 3 ದಿನ ತುಂಬ ಒಳ್ಳೆ ಬಿಸಿಲಿದ್ರೆ 3 ದಿನದಲ್ಲೇ ಒಣಗ್ತದೆ. ಅದು ಬಾಡ್ತದೆ ಬೇಗ, ಕಪ್ಪು ಕಲರ್ ಬರಬೇಕದು. ಹಾಗೆ ಆದರೆ ಅದು ಒಣಗಿದೆ ಅಂತೇಳಿ ಅರ್ಥ. ಸೊ ಅದಕ್ಕೆ ಅಂತೇಳಿ ಒಂದು ಪಾತ್ರೆ ಕೂಡ ಉಂಟು ನೋಡಿ, ಅದರಲ್ಲಿ ಹಾಕಿದ್ದೇವೆ. ಹಾಕಿಬಿಟ್ಟು ಒಂದು 3-4 ದಿನದಲ್ಲಿ ಆದರೆ ಚೆನ್ನಾಗಿ ಒಣಗ್ತದೆ. ಅದು ಫುಲ್ ಸ್ಪ್ರೆಡ್ ಮಾಡಬೇಕು ಅದನ್ನು, ಆಯಿತಾ. ಮುದ್ದೆ ಎಲ್ಲ ಮಾಡಿಟ್ರೆ ಅದು ಒಣಗೋದಿಲ್ಲ, ಹಾಗೆ ಅಲ್ಲಲ್ಲಿ ಹಾಗೆ ಇರ್ತದೆ. ಸೊ ಅದು ಫುಲ್ ಸ್ಪ್ರೆಡ್ ಮಾಡಿಬಿಟ್ಟು ಒಣಗಿಸಬೇಕು. ಮತ್ತು 2-3 ದಿನ ಬೇಕು ಇದಕ್ಕೆ. ಅಂದರೆ ನಾವೀಗ ಕೊಡೋದಾದರೆ ಜಾಸ್ತಿ ದಿನ ಒಣಗಿಸ್ಬೇಕಂದ್ರೆ ಒಂದು 2-3 ವರ್ಷ ನಾವು ಇಟ್ಕೊಳ್ಬೋದು. ಈಗ ನಮ್ಮದು 2 ವರ್ಷ ಇದ್ದದ್ದು ಒಂದು 2 ಇಯರ್ಸ್ ಆಯಿತು, ಇನ್ನೂ ಕೂಡ ಹಾಗೇ ಇದೆ ಅದು. ಈಗ ಕೂಡ ಅದು ಒಳ್ಳೆ ಸ್ಮೆಲ್ ಕೂಡ ಇದೆ, ಮತ್ತು ಖಾರ ಕೂಡ ಹಾಗೇ ಇದೆ. ಅದು ಏನಾಗೋದಿಲ್ಲ. ಅಂದರೆ ಎಷ್ಟು ಒಣಗ್ತದೆ ನೋಡಿ, ಅಷ್ಟು ಅದನ್ನು ನಾವು ತುಂಬ ಇಯರ್ಸ್ ಇಟ್ಕೊಳ್ಬೋದು. ಅಂದರೆ ಏನು ಹಾಳಾಗೋದಿಲ್ಲ. ಅದಕ್ಕೆ ಪೌಡರ್ ಮಾಡಿ ಕಷಾಯಕ್ಕೆ, ಮತ್ತು ನಾವು ಪದಾರ್ಥಕ್ಕೆ, ನಾವು ಜಾಸ್ತಿ ಮೀನು ಪದಾರ್ಥಕ್ಕೆ ಎಲ್ಲದಕ್ಕೆ ಕೂಡ ಯೂಸ್ ಮಾಡ್ತೇವೆ. ಮತ್ತು ಸೇಲ್ ಮಾಡಲಿಕ್ಕೆ ನಾವು ಹೋಗೋದಿಲ್ಲ. ನಮ್ಮ ಮನೆಯಲ್ಲಿ ಅಕ್ಕನಿಗೆ ಕೊಡ್ತೇವೆ, ಮತ್ತು ಹಸ್ಬೆಂಡ್ ಫ್ಯಾಮಿಲೀಸ್ ಎಲ್ಲರಿಗೂ ಕೂಡ ಯೂಸ್ ಮಾಡಿ. ನೋಡಿ ಇದು ಈಗ ನೋಡಿ ಫುಲ್ ಬ್ಲ್ಯಾಕಿಶ್ ಆಗಿದೆ ಅಲ್ವಾ, ಚೆನ್ನಾಗಿ ಬಂದಿದೆ. ಇದು 3 ದಿನಕ್ಕೆ ಅಷ್ಟೇ ತಗೊಂಡಿದ್ದು. ಅಂದರೆ ಬಿಸಿಲು ಒಳ್ಳೆ ಉಂಟಲ್ಲ ಇವಾಗ, ಸೊ ಹಾಗಾಗಿ ರಪ್ಪ ಒಣಗಿದೆ ನೋಡಿ, ಇದು ಕಪ್ಪಾಗಿದೆ ನೋಡಿ. ಈಗ ನಾವು ಕೈಯಲ್ಲಿ ಹಿಡಿದ್ರೇ ಅದು ಪುಡಿ ಆಗ್ತದೆ. ಸೊ ಹಾಗಾಗಿ ಚೆನ್ನಾಗಿ ಬಂದಿದೆ ಇದನ್ನು. ಇದು ತುಂಬ ರೆಡ್ ಕಲರ್ ಆಗ್ತದೆ ಅಲ್ವಾ, ಅದು ಅದರಲ್ಲಿ ಮೇಲ್ಗಡೆ ಉಂಟಲ್ಲ ಆ ಥರ ಕಚ್ಚಿ ಆ ಥರ ಏನು ಇರುವುದಿಲ್ಲ. ಅದು ಬರೀ ಫುಲ್ ಬಾಲ್ ಥರ ಇರ್ತದೆ ನೋಡಿ, ತೋರಿಸ್ತೇನೆ ನೋಡಿ ನಿಮಗೆ. ಅದು ಹೀಗೆ ಮುಟ್ಟಿದ ತಕ್ಷಣವೇ ಅದು ಪುಡಿ ಆಗ್ತದೆ ನೋಡಿ, ಈ ಥರ ಬಾಲ್ ಥರ ಇದೆ ಅಲ್ವಾ. ಇದು ರಪ್ಪ ನಾವು ಕೈಯಲ್ಲಿ ಹೀಗೆ ಹಿಡಿದ್ರೇ ಅದು ರಪ್ಪ ಪುಡಿ ಆಗ್ತದೆ. ನೋಡಿದ್ರಲ್ವ ನೀವು ಇವಾಗ ನಮ್ಮದು ಕಾಳು ಮೆಣಸು ಹೇಗೆ ಗಿಡ, ಮತ್ತು ಅದು ಹೇಗೆ ಒಣಗಿದ ಮೇಲೆ ಯಾವ ಥರ ಬರ್ತದೆ ಅಂತೇಳಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಬಾಯ್.